ಪ್ಲಾಸ್ಟಿಕ್ ಬಕೆಟ್ ಬಿನ್ಗೆ ಸಾಮಾನ್. ಬನ್ನಿ ಅಮ್ಮ ಬನ್ನಿ ಅಕ್ಕ, ವೆರೈಟಿ ವೆರೈಟಿ ಟ್ರೆಂಡಿಂಗ್. ಪ್ಲಾಸ್ಟಿಕ್ ಸಾಮಾನ್, ಬಿಂದಿಗೆ ಬೇಕಾ, ಬಕೆಟ್ ಬೇಕಾ, ಟಬ್ ಬೇಕಾ, ಏನು ಬೇಕು, ಬನ್ನಿ ಬನ್ನಿ. ಸೂಪರ್ ಕ್ವಾಲಿಟಿ ಬಕೆಟ್ಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾವೆ. ಬನ್ನಿ ಅಮ್ಮ ಬನ್ನಿ ಬನ್ನಿ. ನೋಡಿ ನಿಮ್ಗೆ ಇಷ್ಟ ಆದರೆ ತಗೊಂಡೋಗಿ. ಇಷ್ಟ ಆಗೋದೇನೋ, ಇಷ್ಟ ಆಗೇ ಆಗುತ್ತೆ. ಬನ್ನಿ ಅಮ್ಮ ಬನ್ನಿ ಅಕ್ಕ. ಏನಣ್ಣ ಬಿನ್ಗೆ ಐತಾ? ಗಟ್ಟಿ ಬಿನ್ಗೆ ಬೇಕು ನೋಡು. ಹೋದ್ ಸರಿ ತಗೊಂಡಿದ್ದು ಬಿನ್ಗೆ ಒಂದೇ ತಿಂಗಳಿಗೆ ಒಡೆದೇ ಹೋಯ್ತು. ಗಟ್ಟಿಯಾಗಿರ್ಬೇಕು ನೋಡು. ಬಾಳಿಕೆ ಬರೋಂಥ ಬಿನ್ಗೆ ಇದ್ರೆ ತೋರಿಸು. ಐತೆ ಅಕ್ಕ, ನಮ್ಮ ಹತ್ರ ಇರೋದೆಲ್ಲ ಕ್ವಾಲಿಟಿ ಸೂಪರ್ ಆಗಿದೆ. ಒಳ್ಳೊಳ್ಳೆ ಕ್ವಾಲಿಟಿ ತೊಗೊಂಬಂದಿದ್ದೀನಿ. ನಿಮ್ಗೆ ಯಾವ್ದು ಬೇಕು ನೋಡಿ ತೋರಿಸ್ತೀನಿ. ನನಗೆ ಜಗ್ ತೋರಿಸಪ್ಪ, ಚೆನ್ನಾಗಿರೋ ಕ್ವಾಲಿಟಿದು. ಬನ್ನಿ ಅಮ್ಮ ಬನ್ನಿ ಬನ್ನಿ. ನೋಡಿ ಅಮ್ಮ, ಈ ಜಗ್ ತಗೊಳ್ಳಿ. ಇದು ತುಂಬ ಚೆನ್ನಾಗಿದೆ, ಬಾಳಿಕೆ ಬರುತ್ತೆ. ಓಹೋ ಏನು ಜಯಕ ಮತ್ತೆ ಜಗ್ ತಗೋತಾ ಇದೆಯಾ? ಅದೇನು ಜಗ್ ಜೊತೆ ಕುಸ್ತಿಗೆ ಬಿದ್ದಿರ್ತೀಯ ಏನು ಅಂತ ನೀನು? ಹಾಂ, ಏನು ವಾರಕ್ಕೂ ಜಗ್ಗು 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 ಅಂತಿರ್ತೀಯಲ್ಲ. ಏನು ಬಚ್ಚಲ ಮನೆ ಸ್ನಾನ ಮಾಡಕ್ಕೆ ಹೋಯ್ತೀಯ ಇಲ್ಲ ಜಗ್ ಜೊತೆ ಕುಸ್ತಿ ಮಾಡಕ್ಕೆ ಹೋಯ್ತೀಯ? ಆಡ್ಕೊಳ್ಳೋದು ಏನು ಮಾಡ್ತೀಯಾ? ಆಡ್ಕೊಳ್ಳೋದು ಅಂತ ಅಲ್ಲ ಕಣೆ ಜಯ. ಏನು ಯಾವಾಗಲೂ ಜಗ್ಗು ಜಗ್ಗು ಅಂತ ತಗೊಂತಾನೆ ಇರ್ತೀಯಪ್ಪ, ಅದಕ್ಕೆ ಹಂಗೆ ಅಂದೆ ಬಿಡು. ತಗೋ. ಅಲ್ಲ ಕನ್ನಡ, ಮೊದಲು ಕೇಳಿದ್ದು ನಾನು. ನನಗೆ ಬಿನ್ಗೆ ತೋರಿಸ್ದಂಗೆ ಅವಳು ಬಂದು ಕೇಳ್ತಿದ್ದಂಗೆ ಜಗ್ ತೋರಿಸ್ಬಿಟ್ಟಲ್ಲ, ಯಾವ ಲೆಕ್ಕಾಚಾರ ಇದು? ಏನಪ್ಪ ನೀನು ಮಾಡ್ತಿರೋದು ಒಂಚೂರು ಸರಿ ಇಲ್ಲ. ಮೊದಲು ಬಂದಾಗ ತಾನೇ ಫಸ್ಟ್ ತೋರಿಸ್ಬೇಕು, ಆಮೇಲೆ ಬಂದಾಗ ಆಮೇಲೆ ತೋರಿಸ್ಬೇಕು. ನಾನು ಮೊದಲು ಬಂದಿರೋ ಇಲ್ಲಿ ಸುಮ್ಮನೆ ನಿಂತಿದ್ದೀನಿ, ಆಮೇಲೆ ಬಂದು ಕೇಳಿದ್ರೆ ಕೊಟ್ಬಿಟ್ಟು ನಿಂತಿದ್ದೀಯಾ ನೀನು. ನಿಮಗೂ ಕೊಡ್ತೀನಿ ಅಕ್ಕ. ಇಷ್ಟಕ್ಕೆ ಕೋಪ ಮಾಡ್ಕೊಬಿಟ್ರೆ ಹೆಂಗಕ್ಕ? ನಾವು ವ್ಯಾಪಾರ ಮಾಡೋಕ್ಕೆ ಬಂದಿರೋ ಕಡೆ ಕೋಪ ಮಾಡ್ಕೋಬಾರ್ದು ಅಕ್ಕ. ನೋಡಿ, ಅವರು ಜಗ್ ಹೇಳಿದ್ರು ಮುಂದೆನೇ ಇತ್ತಲ್ಲ, ಹಾಗಾಗಿ ಎತ್ಕೊಟ್ಟೆ ಅಷ್ಟೇ. ನಿಮ್ಗೆ ಬಿನ್ಗೆ ತಾನೇ ಕೊಡ್ತೀನಿ ರೀ, ಒಳ್ಳೆ ಕ್ವಾಲಿಟಿ ಬಿನ್ಗೆನೇ ಕೊಡ್ತೀನಿ. ನೋಡಿ ಅಮ್ಮ, ಈ ಬಿನ್ಗೆ ನೀವು ಈ ವರ್ಷಗಳು ಕಳೆದ್ರೂ ಹಾಗೆ ಇರುತ್ತೆ ಅಮ್ಮ. ಅಷ್ಟು ಒಳ್ಳೆ ಕ್ವಾಲಿಟಿ ಬಿನ್ಗೆ ಅಮ್ಮ. ನೋಡಿ ತಗೊಳಪ್ಪ, ಬರೀ ಬಾಯಲ್ಲೇ ಹೇಳೋದಾಯ್ತು ನೀನು. ತಗೋಬಾಯಿಲಿ, ನೋಡ್ತೀನಿ ಅದು ಹೆಂಗವೆ ಅಂತ. ನೋಡಪ್ಪ, ನನಗೂ ಅದೇ ಥರ ಒಳ್ಳೆ ಕ್ವಾಲಿಟಿ ಬಿನ್ಗೆ ತೋರಿಸಪ್ಪ. ತಗೊಳ್ಳಿ ಅಮ್ಮ, ಸೇಮ್ ಕ್ವಾಲಿಟಿ, ಕಲರ್ ಮಾತ್ರ ಚೇಂಜ್ ಇದೆ. ಎರಡು ಒಂದೇ ಕ್ವಾಲಿಟಿ ಅಮ್ಮ. ಪರವಾಗಿಲ್ಲ, ಬಿನ್ಗೆ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗವೆ. ನೋಡೇ ಕಮ್ಲಿ, ನೀನು ಅಂತ ತಗೊಂತೀಯಾ? ನೋಡಪ್ಪ, ನನಗೆ ಬಿನ್ಗೆ ಬಕೆಟು ಎಂಥದ್ದು ಬೇಡ. ಈ ಪಾತ್ರೆ ತೊಳೆದು ಹಾಕೋಕ್ಕೆ ಜಾಲ್ರಿ ಬಕೆಟ್ಗಳು ಬರ್ತಾವಲ್ಲಪ್ಪ, ಸೋರ್ ಹಾಕವು. ಪಾತ್ರೆ ತೊಳೆದ್ಬಿಟ್ಟು ನೀರೆಲ್ಲ ಸೋರ್ಕೊಳ್ಳಂಗೆ ಆ ಥರ ಬಕೆಟ್ ಇದೆ ತೋರಿಸಪ್ಪ. ತಗೊಳ್ಳಿ ಅಮ್ಮ, ಈ ಥರ ಬಕೆಟ್ ತಾನೇ ನೀವು ಕೇಳಿದ್ದು? ಈ ಥರದ್ದು ಬೇಡ ಕಣಪ್ಪ. ಈಗೇನೋ ಕೆಳಗಡೆಲ್ಲ ಪ್ಲೇಟ್ ಥರ ಇರ್ತದಂತಲ್ಲ, ಸೈಡಲ್ಲೆಲ್ಲ ಸ್ಪೂನ್ ಸಿಕ್ಸೋಕ್ಕೆ 3 in 1 ಅಂತ ಏನೋ ಬಂದವಂತಲ್ಲಪ್ಪ ಮಾರ್ಕೆಟಲ್ಲೆಲ್ಲ. ನೋಡೋ, ಯಾರೋ ನನ್ನ ತಂಗಿ ತಗೊಂಡಿದ್ಲು ಒಂದು, ಅಲ್ಲಿ ನೋಡ್ಕೊಂಬಂದಿದ್ದೀನಿ. ಮಾರ್ಕೆಟಲ್ಲಿ ಸಿಗ್ತದೆ ಕನಕ, ಹೋಗಿ ನೋಡು ಅಂತ ಅಂದು. ಆ ಥರ ಬಕೆಟ್ ನೀವು ತರಕಲ್ವೇನು? ಓ, ನಿಮಗೆ ಆ ಥರ ಬಕೆಟ್ ಬೇಕಾ? ಇದೆ ಅಕ್ಕ, ಅದು ಇದೆ. ನೋಡಿ ಅಕ್ಕ, ಇದು ಇರೋದು ಒಂದೇ ಪೀಸು. ಇದು 4-5 ಪೀಸ್ ತೊಗೊಂಬಂದ್ಬಿಟ್ಟಿದ್ದೆ, ಪಕ್ಕದೂರಲ್ಲಿ ತೊಗೊಂಬಿಟ್ರು ಎಲ್ಲ. ಇದು ಒಂದೇ ಪೀಸ್ ಉಳಿದಿದೆ ನೋಡಿ ಅಕ್ಕ. ಈಗ ಎಲ್ಲರೂ ಜಾಸ್ತಿ ಇದೇ ಯೂಸ್ ಮಾಡ್ತಿದ್ದಾರೆ ಅಕ್ಕ. ಇರಲಿ ಬಿಡಪ್ಪ, ಅವಳ ಮನೆಯಲ್ಲಿ ಗ್ರೀನ್ ಕಲರ್ದಿತ್ತು, ನನಗೆ ಪಿಂಕ್ ಕಲರ್ ಕೊಟ್ಟಿದ್ಯಾ. ಇದು ಕಲರ್ ಚೆನ್ನಾಗೈತೆ ಬಿಡು, ಏನು ತೊಂದರೆ ಇಲ್ಲ. ಅಣ್ಣ, ನನಗೂ ಇದೇ ಥರದ್ದು ತಪ್ಪು ಕೊಡಿ ಅಣ್ಣ ಒಂದು. ಇಲ್ಲ ಅಮ್ಮ, ಅದು ಒಂದೇ ಪೀಸ್ ಇದ್ದಿದ್ದು, ಅದು ಇವ್ರು ತೊಗೊಂಡಿದ್ದಾರೆ. ಅವ್ರು ತಗೊಳ್ಳಲ್ಲ ಅಂದರೆ ನೀವು ತಗೊಳ್ಳಿ. ಅವರು ತಗೊಂಡ್ಬಿಟ್ಟಿದ್ದು ನನಗೆ ತಗೋ ಅನ್ನಕ್ಕೆ ನೀನು ಯಾರಣ್ಣ? ನನಗೆ ಅದು ಬೇಡ. ಈ ಬೇರೆ ಬಕೆಟ್ ಇದ್ರೆ ತೋರಿಸೋಣ. ನಿಮಗೆ ಬಕೆಟ್ ಅಂದರೆ ಯಾವ ಥರ ಬಕೆಟ್ ಬೇಕು ಮೇಡಮ್? ಈ ಬ್ಯಾಸ್ಕೆಟ್ ಥರ ಯಾವುದಾದ್ರೂ ಇದ್ರೆ ತೋರಿಸಿ ಅಣ್ಣ, ಈ ಬಟ್ಟೆಗಳು ಹಾಕೋಕ್ಕೆ. ಓ, ಬಟ್ಟೆಗಳು ಹಾಕೋದಿಕ್ಕ ಮೇಡಮ್? ಅದು 2-3 ಥರ ವೆರೈಟೀಸ್ ಇದ್ದಾವೆ ನನ್ನ ಹತ್ರ. ನಾನು ತೋರಿಸ್ತೀನಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೊಳ್ಳಿ ಮೇಡಮ್. ನೋಡಿ ಅಮ್ಮ, ಇದು ನೀಲಿ ಕಲರ್ ಬಕೆಟ್ ಇದೆಯಲ್ಲ, ಇದು ಬ್ಯಾಸ್ಕೆಟ್ ಥರ ಮೇಡಮ್. ಇದನ್ನು ಈ ಥರನೂ ಯೂಸ್ ಮಾಡ್ಬೋದು. ಇದರಲ್ಲಿ ಬಟ್ಟೆಗಳನ್ನ ಹಾಕಿ ನೀವು ನೀಟಾಗಿ ಫೋಲ್ಡ್ ಮಾಡಿ ಅದರೊಳಗಡೆ ಇಟ್ಬಿಟ್ರೆ ಯಾವುದೇ ಥರ ವಾಸನೆ ಗೀಸನೆ ಬರೋದಿಲ್ಲ. ಅದರಲ್ಲಿ ಗಾಳಿ ಆಡೋದಕ್ಕೆಲ್ಲ ಜಾಗ ಇದೆ ನೋಡಿ, ಹಾಗಾಗಿ ಯಾವುದೇ ಥರ ಸ್ಮೆಲ್ ಬರೋಲ್ಲ. ಬಟ್ಟೆಗಳನ್ನ ನೀಟಾಗಿ ಜೋಡಿಸಿ ಇಟ್ಕೋಬೋದು ಮೇಡಮ್, ತುಂಬ ಚೆನ್ನಾಗಿರುತ್ತೆ. ಇದನ್ನು ಬ್ಯಾಸ್ಕೆಟ್ ಥರನೂ ಯೂಸ್ ಮಾಡ್ಬೋದು. ನೀವು ತರಕಾರಿ ತರೋದಕ್ಕೆ ಮಾರ್ಕೆಟ್ಗೆ ಹೋದರೆ ಅದರಲ್ಲಿ ತರಕಾರಿನೂ ಹಾಕ್ಕೊಂಬರ್ಬೋದು. ನೋಡಿ ತೋರಿಸ್ತೀನಿ ಇವಾಗ. ನೋಡಿ ಮೇಡಮ್, ಈ ಥರ ಹಿಡಿ ಇದೆ. ನೀವು ಇದನ್ನು ಹಿಡ್ಕೊಂಡು ಅದರೊಳಗಡೆ ತರಕಾರಿ ಗಿರ್ಕಾರಿ ಎಲ್ಲ ಹಾಕ್ಕೊಂಡು ಬರ್ಬೋದು. ಸೊಪ್ಪು ತರಕಾರಿ ಏನಾದರೂ ತೊಗೊಂಬರ್ಬೋದು, ಬಟ್ಟೆಗಳು ಹಾಕ್ಕೊಂಡು ಹೋಗ್ಬೋದು. ನೋಡಿ ಮೇಡಮ್, ಎರಡೂ ಥರ ಯೂಸ್ ಆಗುತ್ತೆ. ನೋಡ್ಕೊಂಬ್ಲಕ್ಕ, ಚೆನ್ನಾಗೈತೆ ಅಲ್ವಾ? ಹ್ಞೂ ಕಣೆ, ಚೆನ್ನಾಗೈತೆ. ಆದರೆ ರೇಟ್ ಏನು ಹೇಳ್ತಾನೋ ಗೊತ್ತಿಲ್ವಲ್ಲ, ಇನ್ನೂ ಯಾವುದಕ್ಕೂ ರೇಟ್ ಕೇಳಿಲ್ಲ ನಾವು. ಇಷ್ಟೊಂದು ಜನ ಇದ್ದೀವಿ, ನೋಡಿ ಮಾತಾಡಿ ಕಮ್ಮಿ ಮಾಡಿಸಿದ್ರೆ ಆಯ್ತು ತಗೊಳಕ್ಕ. ಅಣ್ಣ, ನನಗೂ ಒಳ್ಳೆ ಕ್ವಾಲಿಟಿ ಬಿಂದಿಗೆಗಳಿದ್ರೆ ತೋರಿಸಿ ಅಣ್ಣ. ಬನ್ನಿ ಅಮ್ಮ ಬನ್ನಿ, ನನ್ನ ಹತ್ರ ಬಿಂದಿಗೆಗಳಿನ್ನ ಇದ್ದಾವೆ, ಬನ್ನಿ
ತಗೊಳ್ಳಿ ಅಮ್ಮ ಬಿನ್ಗೆನ. ಅಪ್ಪ ತಂದೆ ಎರಡು ಒಂದೇ ಅಕ್ಕ. ನೋಡು, ನನಗೆ ಕೊಟ್ಟಿರೋ ಥರ ಬಿನ್ಗೆ ಅವಳು ಕೊಡಬೇಡ. ಹಂಗಂದ್ರೆ ಹಿಂಗೆ ಅಕ್ಕ, ನಮ್ಮ ಹತ್ರ ಇರೋ ಬಿನ್ಗೆಗಳನ್ನ ನಾವು ಕೊಡ್ತಾ ಇದ್ದೀವಿ ಅಷ್ಟೇ. ನಿನ್ನ ಹತ್ರ ಇರೋ ಬಿನ್ಗೆಗಳನ್ನ ನೀನು ಕೊಡ್ತೀಯ ಕಣಪ್ಪ. ಹಂಗೆ ಅಂದ್ಬಿಟ್ಟು ನನಗೆ ಕೊಟ್ಟಿರೋ ಕಲ್ಲರೇ ಅವಳಿಗೆ ಯಾಕೆ ಕೊಟ್ಟಿದೀಯಾ? ಯಾಕೆ ಅಲ್ಲೆಲ್ಲರೂ ನೀರು ಹಿಡಿಯೋಕೆ ಹೋಗಿದ ಕಡೆ ಅದಲು ಬದಲು ಆಗಲಿ ಅಂತನಾ? ಇದು ನನ್ನ ಬಿನ್ಗೆ ಅಂತ ಕಿತ್ತಾಡೋದಕ್ಕ? ತಗೋ, ನಿನ್ನ ಬಿನ್ಗೆ ಬೇಡ ನನಗೆ. ಬೇರೆ ಕಲರ್ ಇದ್ರೆ ಕೊಡು, ಇಲ್ಲ ಈ ಬಿನ್ಗೆನೇ ಬೇಡ ನನಗೆ. ಹಂಗಂದ್ರೆ ಹೆಂಗೆ ಮೇಡಮ್, ನಮ್ಮ ಹತ್ರ ಇರೋದು ನೀಲಿ ಕಲರು ಮತ್ತು ಕೆಂಪು ಕಲರು ಎರಡೇ ಬಿನ್ಗೆ ಇರೋದು. ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಕ್ಕ. ಖಾಲಿ ಆಗಿದ್ಮೇಲೆ ಬಿನ್ಗೆ ಮರಕ್ಕೆ ಅಂತ ಊರಿಗೆ ಯಾಕಯ್ಯ ಬಂದೆ ನೀನು? ಅಲ್ಲಿಂದ ಹಂಗೆ ಹೋಗ್ಬೇಕು ತಾನೆ? ನೋಡಿ ಅಣ್ಣ, ನನಗೂ ಏನು ಹರ್ಕತ್ ಬಿದ್ದಿಲ್ಲ. ಇವಳು ಯಾವ ಬಿನ್ಗೆ ತಗೋತಾಳೋ ಅದೇ ಥರ ಬಿನ್ಗೆ ತಗೊಳಕ್ಕೆ ನನಗೂ ಈ ಬಿನ್ಗೆ ಬೇಡ. ತಗೊಳ್ಳಿ ಅಣ್ಣ. ಏನೇ ನನ್ನ ಮೇಲೆ ಪೈಪೋಟಿ ಮಾಡ್ಕೊಂಡು ನನ್ನ ಬಿನ್ಗೆ ಕಲರ್ ಬಿನ್ಗೆನೇ ತಗೊಳಕ್ ಬಂದಿದ್ಯಾ? ಬಂದು ಮೊದಲು ತಗೊಂಡಿದ್ದು ನಾನು. ನಿನ್ನಿಂದಾಗೆ ಬಿನ್ಗೆ ತಗೊಳ್ದಂಗಾಯ್ತು. ಎಂಥ ಚೆನ್ನಾಗಿತ್ತು ಬಿನ್ಗೆ, ತಗೊಳ್ಳೋಣ ಅಂತ ಆಸೆ ಪಟ್ಟಿದ್ದೆ, ಅದು ಬಿನ್ ತಗೊಳ್ದಂಗೆ ಮಾಡ್ಬಿಟ್ಟಲ್ಲ. ನಿನ್ನೆ ಅವಳೇ ತಗೋಬೇಡ ಅಂತ ಹೇಳಿದ್ದು, ನಾನು ಬಂದು ಕೇಳಿದೆ, ಅವ್ರು ಕೊಟ್ಟರು. ಅದಕ್ಕೂ ನನಗೂ ಸಂಬಂಧ ಇಲ್ಲಪ್ಪ. ಬಿಲಾಲಿ, ಅದಕ್ಕೂ ನನಗೂ ಸಂಬಂಧ ಇಲ್ವಂತೆ. ಇನ್ನೇನಕ್ಕೆ ಬಂದಿಲ್ಲ ಕಣ ಇಲ್ಲಿಗೆ. ಬಿನ್ಗೆನೇ ಬೇಕು, ನಾನೇನು ತಗೋತೀನೋ ಅದೇ ಬೇಕು, ನಾನೇನು ಮಾಡ್ತೀನೋ ಅದೇ ಬೇಕು. ನೋಡ್ ಜಯಕ, ಸುಮ್ಮನೆ ಕಾಲು ಕೇಳ್ಕೊಂಡು ಜಗಳ ಬರ್ಬೇಡ ನನ್ನ ಜೊತೆಲಿ. ಮೊದಲೇ ಜಗಳ ಗಂಟಿ ನೀನು. ಏನೇ ನನ್ನೇ ಜಗಳ ಗಂಟಿ ಅಂತೀಯೇನೇ? ಅಯ್ಯೋ ಮನೆ ಹಾಳಿ, ನಾನು ನಿನಗೇನೆ ಮಾಡಕ್ ಬಂದಿದ್ದೆ. ಅಕ್ಕವ್ರೆ ವ್ಯಾಪಾರ ಮಾಡೋ ಟೈಮಲ್ಲಿ ಹಿಂಗೆಲ್ಲ ಜಗಳ ಮಾಡಬಾರ್ದು ಅಕ್ಕವ್ರೆ. ಸಾಕು ಮುಚ್ಕೊಂಡು ನಿಂತ್ಕೊಳಯ್ಯ. ವ್ಯಾಪಾರ ಮಾಡ್ಬೇಕಾರೆ ಹಿಂಗೆಲ್ಲ ಮಾಡಬಾರ್ದಂತೆ. ನೀನು ಕಲರ್ ಬಿಂಗೆಗಳ ತರಕಾಗೋದಿಲ್ಲ, ಒಂದೇ ಕಲರ್ ಎರಡೇ ಕಲರ್ ತತ್ತಿಯಲ್ಲ. ಈ ಹಾಳಾದ ಇರೋ ಕಡೆಗೆ ನಾನು ಬರದೇ ಇದ್ರೆ ಚೆನ್ನಾಗಿರೋದು. ಇನ್ಯಾವತ್ತು ಈ ನಾಯಿಗಳು ಇರೋ ಕಡೆಗೆ ನಾನು ಬರೋದೇ ಇಲ್ಲ. ಯಾವಣ್ಣೆ ನಾಯಿ ಅಂತ ಇದೆಯಾ ನೀನು? ಕಣೆ ನಾಯಿ. ನಿಮ್ಮ ಮನೆಯವರೆಲ್ಲ ನಾಯಿ ವಂಶಸ್ಥರು. ನಮ್ಮ ಮನೆಯವ್ರ ನಾಯಿ ಆದರೆ ನಿಮ್ಮ ಮನೆ ಚಿಂಪಾಂಜಿ ವಂಶಸ್ಥರು. ಅಯ್ಯೋ ಅಕ್ಕವ್ರೆ ಹಿಂಗೆಲ್ಲ ಜಗಳ ಆಡ್ಬಿಡಿ ಅಕ್ಕವ್ರೆ, ದಯವಿಟ್ಟು ಜಗಳ ಆಡ್ಬಿಡಿ ಅಕ್ಕವ್ರೆ. ವ್ಯಾಪಾರ ಮಾಡೋ ಟೈಮಲ್ಲಿ ಎಲ್ಲ ಏನಕ್ಕ ಇದು? ಯಾವ ಮುಚ್ಕೊಂಡು ನಿಂತ್ಕೊಳ್ಳಯ್ಯ, ಸಾಕು ಕಂಡಿದ್ದೀನಿ. ಅಯ್ಯೋ ನಿಮ್ಮ ಜಗಳ ಅಲ್ಲಿವರೆಗೂ ಕೇಳಿಸ್ತೈತಲ್ರಿ. ಎಲ್ಲೋದ್ರೂ ಬರೀ ಹಂದಿ ನಾಯಿಗಳ ಥರ ಕಿತ್ತಾಡ್ತಾನೆ ಇರ್ತೀರಾ. ಸುಮ್ಮನೆ ಇರೋಕ್ಕೆ ಬರೋದಿಲ್ಲ ನಿಮ್ಗಳಿಗೆ? ಅಲ್ಲಿ ಏನೋ ಬಕೆಟ್ ವ್ಯಾಪಾರ ಮಾಡಕ್ಕೆ ಬಂದವನೇ ಅಯ್ಯಪ್ಪ, ಅವನ ಹತ್ರನೂ ಜಗಳ ಆಡಕ್ತಾ ನಿಂತಿದ್ದೀರಲ್ಲ. ಅಕ್ಕ, ನಿಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ ಕಣಕ್ಕ. ಈ ನನ್ನ ಮಗ ಬಕೆಟ್ಗಳು ತಂದವನೇ, ಬಿನಿಗೆಗಳು ತಂದವನಲ್ಲ. ಒಂದೊಂದೇ ಕಲರ್ ಎರಡೆರಡು ಕಲರ್ ತಂದರೆ ಆಯ್ತದೇನಕ್ಕ? ಊರಲ್ಲಿ 100 ಜನ ಇರ್ತಾರೆ. ಅವ್ರಿಗೆ ಯಾವ ಕಲರ್ ಬೇಕೋ ಆ ಕಲರ್ ತಗೋತಾರೆ. ಎಲ್ಲರೂ ಒಂದೇ ಕಲರ್ ಬಿನಿಗೆಗಳು, ಒಂದೇ ಕಲರ್ ಬಕೆಟ್ಗಳು ತಗೊಂಡು ಜೀವನ ಮಾಡೋಕ್ಕಾಯ್ತದ? ಅವ್ರ ಮನೆ ತಕ್ಕೆ ಇವ್ರ ಮನೆ ತಕ್ಕೆ ಹೋಗಿ ಇಟ್ಟಿ ಮಾಡಿ ಬಿನಿಗೆಗಳು ಕಳೆದೋದ್ರೆ ಯಾರ ಮನೆ ಹತ್ತಕ್ಕೆ ಹೋಗಿ ಕೇಳೋಣ ಹೇಳಿ? ನಮ್ಮದು ಅಂತವ, ಅವ್ರು ನಮ್ಮದು ಅಂತ ಅಂದರೆ ನಾವೇನು ಮಾತಾಡಂಗೈತೆ? ಅಯ್ಯೋ ಹಂಗೆ ಅಂದ್ಬಿಟ್ಟು ಅವನು 100 ಜನಕ್ಕೂ 100 ಕಲರ್ ತರಗೈತದೇನು? ತಗೊಂಬಂದಿದ್ದ ಬಿಂಗೆಗಳ ಗುರ್ತು ಮಾಡಿ ಇಟ್ಕೋಬೇಕು. ಇದು ನಮ್ಮದು, ಇದು ಅವ್ರದ್ದು ಅಂತವ. ಬೇರೆಯವ್ರದ್ದೆಲ್ಲ ಗುರ್ತು ಮಾಡೋಕ್ಕಾಗೋದಿಲ್ಲ. ನಮ್ಮ ಬಕೆಟ್ಗಳಿಗೆ ನಾವು ಒಂಚೂರು ಬಣ್ಣ ಗಿಣ್ಣನೋ ಪೇಂಟ್ ಗಿಂಟೋ ಇಲ್ಲ ಏನಾದರೂ ಒಂದು ಗುರ್ತು ಇಟ್ಕೊಂಡ್ರೆ ನಮ್ಮ ಬಕೆಟ್ ನಮ್ಮ ಹತ್ರನೇ ಇರ್ತಪ್ಪ. ನೋಡಿ ಅಕ್ಕ, ನೀವೊಬ್ಬರೇ ಒಳ್ಳೆ ಮಾತಾಡಿದ್ದು ನೋಡಿ ಅಕ್ಕ, ಅವಾಗಿಂದ ಜಗಳ ಆಡ್ತವ್ರೆ. ಅಯ್ಯೋ ಏನು ಮಾಡೋಣ, ವ್ಯಾಪಾರ ಮಾಡೋಣ ಅಂತ ಬಂದಿದ್ದೀವಿ, ಇವ್ರು ನೋಡಿದ್ರೆ ಹಿಂಗೆ ಕಿತ್ತಾಡ್ತವ್ರೆ. ಬಿಡಿಯೋಣ, ಅವ್ರದ್ದು ಇದ್ದಿದ್ದೇನೆ. ನನಗೆ ಈ ಅದೆಂಥದ ಹೊಗೆ ಬಟ್ಟೆಗಳೆಲ್ಲ ತುಂಬಿಡ್ತಾರಂತಲ್ಲಪ್ಪ ಈಗ. ಅದೆಂಥದ ಹೇಳ್ದಪ್ಪ ನನ್ನ ಸೊಸೆ. ಲಂಡಂಡಿ ಅದೆಂಥದ ಅನ್ಲಪ್ಪ, ಅದು ಬಾಯೇ ಒಳ್ಳಕಲಕ್ಕನ ನನಗೆ. ಅದೆಂಥದ ಬಕೆಟ್ ಅಂತ ನೋಡು, ಕೊಡು. ಓ ಅಕ್ಕವ್ರೆ, ಅದು ಲಂಡಂಡಿ ಅಲ್ಲ, ಲಾಂಡ್ರಿ ಬಕೆಟ್ ಅಂತಾರೆ. ಈ ಹೊಗೆ ಬಟ್ಟೆಗಳೆಲ್ಲ ತುಂಬಿಟ್ಬಿಡೋದು ಅದಕ್ಕೆ. ಅದು ಐತೆ ಅಕ್ಕವ್ರೆ, ಕೊಡ್ತೀನಿ ಅಕ್ಕವ್ರೆ. ಬಿಡಿಯೋಣ, ಅವ್ರದ್ದು ಇದ್ದಿದ್ದೇನೆ. ನನಗೆ ಈ ಅದೆಂಥದ ಹೊಗೆ ಬಟ್ಟೆಗಳೆಲ್ಲ ತುಂಬಿಡ್ತಾರಂತಲ್ಲಪ್ಪ ಈಗ. ಅದೆಂಥದ ಹೇಳ್ದಪ್ಪ ನನ್ನ ಸೊಸೆ. ಲಂಡಂಡಿ ಅದೆಂಥದ ಅನ್ಲಪ್ಪ, ಅದು ಬಾಯೇ ಒಳ್ಳಕಲಕ್ಕನ ನನಗೆ. ಅದೆಂಥದ ಬಕೆಟ್ ಅಂತ ನೋಡು, ಕೊಡು. ಓ ಅಕ್ಕವ್ರೆ, ಅದು ಲಂಡಂಡಿ ಅಲ್ಲ, ಲಾಂಡ್ರಿ ಬಕೆಟ್ ಅಂತಾರೆ. ಈ ಹೊಗೆ ಬಟ್ಟೆಗಳೆಲ್ಲ ತುಂಬಿಟ್ಬಿಡೋದು ಅದಕ್ಕೆ. ಅದು ಐತೆ ಅಕ್ಕವ್ರೆ, ಕೊಡ್ತೀನಿ ಅಕ್ಕವ್ರೆ. ಏನ ಲಂಡಿ ಬಕೆಟ? ಅಯ್ಯ, ಎಂಥದ ಲಂಡಿ ಬಕೆಟ್ ಲಾಡಿ ಬಕೆಟ್? ಕೊಡಪ್ಪ. ತಗೊಳ್ಳಿ ಅಕ್ಕ, ಇದೇ ಅಕ್ಕ ಲಾಂಡ್ರಿ ಬಕೆಟ್. ಅಯ್ಯಯ್ಯೋ, ಇದೇನೇ ನನ್ನ ಸೊಸೆ ಹೇಳಿ ಕಳಿಸಿದ್ದು. ಇದಕ್ಕೆ ಬೇರೆ ದುಡ್ಡು ಬಡ್ ತಗೋಬೇಕಾ? ಅಲ್ಲೇ ಒಂದು ಕಡೆ ಪುಟ್ಟಿನಲ್ಲಿ ನಮ್ಮನೆ ಪುಟ್ಟಿ ಐತಲ್ಲ, ಪುಟ್ಟಿಲಿ ಹಾಕಿಟ್ರೆ ಬೇಡ ಅಂತದ. ಎಷ್ಟಪ್ಪ ಇದಕ್ಕೆ ರೇಟು? ಅಕ್ಕವ್ರೆ, ಇದಕ್ಕೆ ರೇಟ್ ನೋಡಿ 600 ರೂಪಾಯಿ ಇದೆ. ಏನೋ ಈ ಬಕೆಟ್ಗೆ 600 ರೂಪಾಯಾ? ಪರವಾಗಿಲ್ಲ. ನೀವೇ ಏನು ಹಳ್ಳಿ ಹೆಣ್ಮಕ್ಳಿಗೆ ಏನು ಬುದ್ಧಿ ಇಲ್ಲ ಅಂತ ಅನ್ಕೊಬಿಟ್ಟಿದೀಯ? ಏನು ಕತೆ? ಈ ಬಕೆಟ್ ಯಾರು 600 ರೂಪಾಯಿ ಕೊಡ್ತಾರಾ? ಅಕ್ಕವ್ರೆ, ಹಳ್ಳಿ ಹೆಣ್ಮಕ್ಳು ಅಂತ ಅಷ್ಟು ಸಾಧಾರಣ ತಗೋಬೇಡಿ. ಹಳ್ಳಿ ಹೆಣ್ಮಕ್ಳೇ ಬುದ್ಧಿವಂತರು. ಹೇಳಬೇಕು ಅಂದರೆ ಈ ಸಿಟಿಗಳಲ್ಲೆಲ್ಲನೂ ಫಿಕ್ಸ್ ರೇಟ್ ಅಂತ ಒಂದು ಬಿಲ್ ಮಾಡಿ ಇಟ್ಟಿರ್ತಾರೆ. ಅದನ್ನ ನೋಡ್ತಾರೆ, ತಗೋಬರ್ತಾರೆ ಅಷ್ಟೇ. ಅವರು ಅದು ಇದು ಅಂತ ಬೇರೆ ಮಾತಾಡೋಕ್ಕಲ್ಲ. ಇದೇ ಬಕೆಟು ಟೌನಲ್ಲಿ ಹೋಗಿ ಕೇಳಿ 800 ರೂಪಾಯಿ ಐತೆ. ಬಂದ್ಬಿಡು, 800 ರೂಪಾಯಿ ಕೊಟ್ಬಿಡ್ತಾರೆ ನಿಮಗೆ ಈ ಬಕೆಟ್ಗೆ. ಏನು ನಮಗೇನು ಬಕೆಟೇ ತಗೊಂಡಿಲ್ಲ ನಾವು ಹುಡ್ತಾಗಿಂದ. ನಾವು ಸುಮಾರು ವರ್ಷದಿಂದ ವ್ಯಾಪಾರ ಮಾಡ್ಕೊಂಬಂದಿದ್ದೀವಿ ಕಣಪ್ಪ. ನಾವು ತಗೊಂಡಿದ್ದೀವಿ, ಮಾಡಿದ್ದೀವಿ. ಏನು ಇವಾಗ ಹೊಸ್ದಾಗಿ ಏನು ಕೇಳ್ತಾ ಇಲ್ಲ.
ಅದೇನು ನೋಡು, ಕೊಡೋ ರೈಟ್ ಹೇಳು. ನೋಡಿ ಅಕ್ಕ, ನಾನು ಹೇಳಿರೋದೇ ಕಮ್ಮಿ ರೇಟು, ನೀವು ಅದರಲ್ಲೂ ಚೌಕಾಸಿ ಮಾಡಿದ್ರೆ ಹೆಂಗಕ್ಕ? ನಾವೇನು ಸಾವಿರಾರು ರೂಪಾಯಿ ಲಾಭ ಇಟ್ಕೊಂಡಿರ್ತೀವ? ಒತ್ತು ಮಾರೋರಕ್ಕ ನಾವು, ಊರು ಸುತ್ಕೊಂಡು ಬರ್ತೀವಿ ಸಾಮಾನ್ಯ ಹಿಡ್ಕೊಂಡು. ನಮಗೊಂದು 50 ರೂಪಾಯಿ ಲಾಭ ಸಿಗಬಾರ್ದೇನಕ್ಕ? ಎಕ್ಸ್ಕ್ಯೂಸ್ ಮೀ, ಇಲ್ಲಿ ನೋಡಪ್ಪ ನಿಮಿಷ. ಹೇಳಿ ಮೇಡಮ್. ಬಂದು ನೋಡಕ್ಕ, ಸ್ಟೈಲ್ ರಾಣಿ. ಇವಳಿಗೇನು ಮನೇಲಿ ಮಾಡೋಕ್ಕೆ ಕೆಲಸ ಇರಕ್ಕಲ್ಲ, ಊರು ಸುತ್ತಾ ಇರ್ತಾಳೆ. ಇವಳಿಗೇನಕ್ಕಪ್ಪ ಇಲ್ಲಿ ಕೆಲಸ? ಇಲ್ಲೇನಿರುತ್ತೆ? ಇವಳೇನೆ ಮನೆ ಕೆಲಸ ಮಾಡೋಳ ಇಲ್ಲ ಬಾಳಾಟ ಮಾಡೋಳ? 3 ಸ್ಟೈಲ್ ಮಾಡ್ಕೊಂಡು ಬೀದಿ ಸುತ್ತಾ ಇರ್ತಾಳೆ. ಅದೇ ಮತ್ತೆ ಇಲ್ಲಿಗೆ ಬಂದವಳು ನೋಡು, ವ್ಯಾಪಾರ ಮಾಡತಕ್ಕೆ. ಅಣ್ಣ, ನಾವು ಮೊದಲು ಬಂದಿರೋರು, ಅಲ್ಲಿ ಅವಳ ಎಕ್ಸ್ಕ್ಯೂಸ್ ಮೀ ಅಂತ ಬಂದು ಅಂದ್ಬಿಟ್ಟು ಅವಳ ಕಡೆಗೆ ತಿರ್ಕೊಂಡು ನಿಂತಿದೆಯಲ್ಲ, ಫಸ್ಟು ನಮ್ಮದೇನು ವ್ಯಾಪಾರ ಮಾತಾಡು. ನೋಡಿ ಸರ್, ಈ ಪಿಂಕ್ ಕಲರ್ದು ಪಾತ್ರೆ ಹಾಕ್ಕೊಟ್ಟು ಟಬ್ ಇದೆಯಲ್ಲ, ಇದೇ ಥರ ಟಬ್ ನನಗೂ ಒಂದು ಕೊಡಿ. ಸಾರಿ ಮೇಡಮ್, ಆ ಥರದ್ದು ಅದು ಒಂದೇ ಪೀಸ್ ಇದ್ದಿದ್ದು, ಅದು ಅವ್ರು ತೊಗೊಂಡಿದ್ದಾರೆ ಮೇಡಮ್. ನಾನು ಇನ್ನೂ 50 ರೂಪಾಯಿ ಎಕ್ಸ್ಟ್ರಾನೇ ಕೊಡ್ತೀನಿ, ನನಗೆ ಅದೇ ಟಬ್ ಬೇಕು, ಇಸ್ಕೊಡಿ. ಬಂದ್ಬಿಡು, ಕೊಟ್ಬಿಡ್ತಾರೆ. ನಾನು ತಗೊಂಡಿರ್ತೀರೋದು ನಿನಗೆ ಕಾಣಿಸೋದಿಲ್ವೇನೆ ಬಿಡಾಡಿ? ನಾನು ತಗೊಂಡಿರೋ ಟಬ್ಬೇ ಬೇಕಾ ನಿನಗೆ? ಇನ್ನೂ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀಯಾ? ನಿನ್ನ ಮಕ್ಕ ನೋಡ್ಕೊ ಹೋಗು. ಏನು ಕನ್ನಡಕ ಹಾಕೊಂಡು ಒಳಗೆ ಕುಂಡಿ ಹಾಕತ್ತಾರಲ್ಲ, ನಾನು ಕನ್ನಡಕ ಹಾಕೊಂಡು ಓಡಾಡ್ತಾಳೆ ಊರು ತುಂಬ. ಏನ್ರಿ ಹಿಂಗೆಲ್ಲ ಮಾತಾಡ್ತೀರಾ? ಇದು ನನ್ನ ಕನ್ನಡಕ, ನನ್ನ ಇಷ್ಟ. ಏನು ಊರೆಲ್ಲ ಸುತ್ತಿ ಅಂದರೆ ನನ್ನ ಇಷ್ಟ, ಅದನ್ನು ಕೇಳಕ್ಕೆ ನೀವು ಯಾರ್ರಿ? ನಾನೇನು ನಿನಗೆ ಕೇಳಕ್ಕೆ ಬಂದಿರಲಿಲ್ಲಮ್ಮ ತಾಯಿ. ನೀನು ಏನು ಮೇಕಪ್ ಮಾಡ್ಕೊಂಡು ಊರು ತುಂಬ ಸುತ್ತರು ನನಗೇನು, ಸ್ಟೈಲ್ ಮಾಡ್ಕೊಂಡು ತಿರ್ಗಿದ್ರೆ ನನಗೇನು? ನನ್ನ ಬಗ್ಗೆ ಮಾತಾಡೋಕ್ಕೆ ನೀವ್ಯಾರ್ರಿ? ನಾನು ಸ್ಟೈಲ್ ಮಾಡೋಕ್ಕೆ ನೀವೇನು ತಂದುಕೊಡ್ತಾ ಇದ್ದೀರಾ? ನಾನು ಮೇಕಪ್ ಮಾಡೋಕ್ಕೆ ನೀವೇನಾದ್ರು ತಂದುಕೊಡ್ತಾ ಇದ್ದೀರಾ ಅಂತ? ನನ್ನ ದುಡ್ಡು, ನನ್ನ ಕಾಸು, ನನ್ನ ಇಷ್ಟ, ನಾನು ಏನಾದರೂ ಮಾಡ್ಕೋತೀನಿ. ಅದನ್ನು ಕೇಳಕ್ಕೆ ನೀನು ಯಾವಳೆ? ನೋಡು, ಸರಿಯಾಗಿ ಮಾತಾಡು. ನೀನು ಯಾವಳೆ ಅಂತಂದರೆ ಅಷ್ಟೇ. ಆಮೇಲೆ ಅಂತೀನಿ ಕಣಲೇ, ಏನೇ ಮಾಡ್ತೀಯಾ? ಈ ಟಬ್ಬು ನನಗೆ ಬೇಕು, ಇದನ್ನು ಕೊಡೋದಿಲ್ಲ ಕಣೆ. ಅಕ್ಕ, ಈ ಥರ ಎಲ್ಲ ಜಗಳ ಆಡ್ಬಿಡಿ ಅಕ್ಕ. ಯಾರು ಒಬ್ರು ತಗೊಳ್ಳಿ ಅಕ್ಕ. ನೀವು ತಗೋತೀರಾ, ನೀವು ತಗೊಳ್ಳಿ, ಇಲ್ಲ ನೀವು ತಗೋತೀರಾ, ನೀವು ತಗೊಳ್ಳಿ. ದಯವಿಟ್ಟು ಈ ಥರ ಟಬ್ ಹಿಡ್ಕೊಂಡು ಜಗಳ ಆಡ್ಬಿಡಿ ಅಕ್ಕ. ನಿನ್ ಕಡೆ ಸುಮ್ಮನೆ ನಿನ್ಗೇನೆ ಗೊತ್ತು. ಲೇ ಕಮ್ಲಿ, ಯಾಕೆ ಆ ಥರ ಮಾಡ್ತಾ ಇದೆಯಾ? ತೆಗಿ ಬಿಡು. ನಾನೇ ಕಕ್ಕ ಬಿಡ್ಲಿ? ನಾನು ತಗೋಬೇಕು ಅಂತ ಇಷ್ಟಪಟ್ಟು ತಗೊಂಡಿರೋ ಟಬ್ಬ ನನಗೆ ಕೊಡು, 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಕ್ ಬಂದವಳಲ್ಲ, ಇವಳೆಂತವಳು ಇರಬೇಕು? ಹೌದು ಕಡೆ, ನನಗೆ ಬೇಕು, ಅದಕ್ಕೆ ತಗೋತಾ ಇದ್ದೀನಿ. ನಿನಗೇನೆ? ನೀನು ಬೇಕಿದ್ರೆ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ತಗೋ. ನಮ್ಗೇನು ಹರ್ಕತ್ ಬಿದ್ದಿಲ್ಲಮ್ಮ 50 ರೂಪಾಯಿ ಎಕ್ಸ್ಟ್ರಾ ಕೊಡೋಕ್ಕೆ. ನಿನ್ನ ಹತ್ರನೋ ಆರಾಮಿ ದುಡ್ಡು ಇರ್ತದೆ ಅಂದರೆ ನಮ್ಮ ಹತ್ರನೂ ಇರುತ್ತಾ? ನೋಡೇ, ನಾಲ್ಗೆ ಹರಿ ಬಿಡ್ತಾ ಇದೀಯಾ, ಸುಮ್ಮನೆ ಇರಲ್ಲ ನೋಡು ನಾನು. ಅಂಕಲ್, ನಿಮ್ಮ ಹತ್ರ ಕಸ ಎತ್ತಕ್ಕೋ ಮರ ಇದೆಯಾ? ನಮ್ಮಮ್ಮ ಹೇಳಿದ್ರು ಕೇಳ್ಕೊಂಬ ಅಂತ ಹೇಳಿ. ಇದೆಯಮ್ಮ. ಬಿಡೆ ಕೈ, ಈ ಬಕೆಟ್ ನನಗೆ ಬೇಕು, ಈ ಟಬ್ನ ನಾನೇ ತಗೋತೀನಿ, ಬಿಡೆ ಕೈ, ಬಿಡಲ್ಲ ಕಣೆ. ನೀನು ಇಷ್ಟು ಮಟ್ಟದ ಆಡ್ದೆ ಅಂತ ಅಂದಮೇಲೆ ನಾನು ಯಾವುದೇ ಕಾರಣಕ್ಕೂ ಇದನ್ನು ಬಿಟ್ಕೊಡೋ ಮಾತೇ ಇಲ್ಲ. ಇದನ್ನು ನಾನೇ ತಗೋತೀನಿ. ಬಿಡಲ್ವಾ? ಬಿಡೋಣ. ಅಯ್ಯೋ, ಮುರ್ದೆ ಹಾಕಿದ್ರಲ್ಲ ಅಕ್ಕ ಟಬ್ನ. ಅಯ್ಯಯ್ಯ, ಮುರ್ದಾಕಿದ್ರಲ್ಲ ಅಂತಂದ್ರೆ ನಾನು ಮುರ್ದಾಕಿದ್ದು? ಇವಳು ಬಿಡಾಡಿ, ಇವಳೇ ಮುರ್ದಾಕಿದ್ದು. ಏನ್ರಮ್ಮ, ನೀವೇನು ಹೆಣ್ಮಕ್ಳು ಕುಲ್ವಾಗಿ ಆಡ್ತಾ ಇದ್ದೀರಾ? ಅನ್ಯಾಯವಾಗಿ ನಾನು ಟಬ್ ಮುರ್ದಾಕಿದ್ರಲ್ಲ. ನನಗೆ ಗೊತ್ತಿಲ್ಲ, 600 ರೂಪಾಯಿ ಟಬ್ ರೇಟು. ಈಗ ನನಗೆ 600 ರೂಪಾಯಿ ಕೊಟ್ಟರೆ ನಾನು ಹೋಯ್ತೀನಿ. ಇಲ್ಲ ಅಂತ ಅಂದರೆ ನಿಮ್ಗೆ ಸುಮ್ಮನೆ ಬಿಡೋದಿಲ್ಲ ನೋಡಿ, ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಬೇಕಾಗುತ್ತೆ. ನಾನೇ ಕೈಯ ಕೊಡ್ಲಿ 600 ರೂಪಾಯ? ನಾನು ಸುಮ್ಮನೆ ತಗೊಂಡು ನಿಂತಿದ್ದೆ ತಾನೇ ತಗೋತೀನಿ ಅಂತವ. ಈ ಬಿಡಾಡಿ ನಾನೇ ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿದ್ದು. ಇಸ್ಕೊಳತ್ರನೇ ನನಗೇನು ಹರ್ಕತ್ ಬಿದ್ದಿದ್ಯೇನೆ ಸುಮ್ಮನೆ ದುಡ್ಡು ಕೊಡೋಕ್ಕೆ? ನಾನೇಕೆ ಕೊಡಲಿ ದುಡ್ಡು? ಕೊಡ, ಅಷ್ಟು ಹೆಚ್ಚಾಗಿದ್ರೆ ನೀನೇ. ನೋಡ್ರಮ್ಮ, ಇಬ್ರು ಸೇರಿ ಮುರ್ದಾಕಿದ್ದೀರಾ. ಇಬ್ರು ಸೇರಿ 300 ರೂಪಾಯಿ ಕೊಡಿ, 600 ರೂಪಾಯಿ ಆಗುತ್ತೆ. ನಾನೇ ಕೈಯ ಕೊಡ್ಲಿ 300 ರೂಪಾಯ? ಬೇಕಾದ್ರೆ ಕೊಟ್ಕೋ, ಇಸ್ಕೋ. ಇಲ್ಲ ಅಂತಂದರೆ ಬಿಡು, ಇದಕ್ಕೂ ನನಗೂ ಸಂಬಂಧ ಇಲ್ಲ. ನನಗೂ ಅಷ್ಟೇ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಅಂಕಲ್, ಅದು ಕಸದ ಮರ ತೋರಿಸಿ ಅಂಕಲ್. ಅಯ್ಯೋ ಸುಮ್ಮನಿರೋ ಪುಟ್ಟ, ಇಲ್ಲಿ ನೋಡೋರು ರಾತ ಅಂತ ಮಾಡ್ಕೊಂಡು ಕೂತಾರೆ ಈ ಹೆಣ್ಮಕ್ಳು. ನನ್ನ ಟಬ್ಬು ಅನ್ಯಾಯವಾಗಿ ಹಾಳು ಮಾಡಾಕ್ಬಿಟ್ರು. ಚಿನ್ನಂಥ ಟಬ್ ಹಾಳು ಮಾಡಿದ್ರು. ಈ ಊರಿಗೆ ಬರಬಾರ್ದಿತ್ತು. ಎಂಥ ಜಗಳಗಂಟಿರೋ ಊರು. ಯಾಕಪ್ಪ ಊರವ್ರಿಗೆಲ್ಲ ಸೇಫ್ ಅಂತ ಇದೆಯಾ? ನಾವೇನಪ್ಪ ಮಾಡಿದೀವಿ ನಿನಗೆ? ನೀನು ವ್ಯಾಪಾರ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಹಂಗಾಡ್ತಾ ಇದೆಯಾ ಅಂತ? ಅದು ಹಂಗಲ್ಲ ಅಕ್ಕ, ಏನೋ ಬಾಯಿ ತಪ್ಪು ಅಂದ್ಬಿಟ್ಟೆ, ಬಿಡಿ ಹೋಗ್ಲಿ. ನೋಡಿ ಮೇಡಮ್, ಈಗ ನೀವು 300 ರೂಪಾಯಿ, ನೀವು 300 ರೂಪಾಯಿ, ಒಟ್ಟು 600 ರೂಪಾಯಿ ನನಗೆ ಕೊಡಬೇಕಷ್ಟೇ. ನಾನೇ ಕೊಡ್ಲಿ 300 ರೂಪಾಯ? ನಾನೇನಾದ್ರು ಮಾಡಿದ್ದೀನ? ನನಗೂ ಇದಕ್ಕೂ ಸಂಬಂಧ ಇಲ್ಲ. ಹಲೋ, ಅಮ್ಮ, ಹೋಗಬೇಡಿ, ಬನ್ನಿ ಇಲ್ಲಿ. ಅಯ್ಯೋ, 600 ರೂಪಾಯಿ 600 ರೂಪಾಯಿ ಕೊಡಿ, 600 ರೂಪಾಯಿ ನನಗೆ ಕೊಡಬೇಕಷ್ಟೇ. ನಾನೇ ಕೊಡಲಿ 300 ರೂಪಾಯ? ನಾನೇನಾದ್ರು ಮಾಡಿದ್ದೀನ? ನನಗೂ ಇದಕ್ಕೂ ಸಂಬಂಧ ಇಲ್ಲ. ಹಲೋ, ಅಮ್ಮ, ಹೋಗಬೇಡಿ, ಬನ್ನಿ ಇಲ್ಲಿ. ಅಯ್ಯೋ, 600 ರೂಪಾಯಿ 600 ರೂಪಾಯಿ ಕೊಡಿ, 600 ರೂಪಾಯಿ ನನಗೆ ಕೊಡಬೇಕಷ್ಟೇ.
ಅಮ್ಮ ಇವ್ರ ಮನೆ ಎಲ್ಲಿ ಬರುತ್ತೆ? ಇವ್ರು ಈ ಥರ ಹೋಗ್ಬಿಟ್ರೆ ಹೆಂಗೆ? ನೋಡಿ ಮೇಡಮ್, ಈಗ ನೀವು ಅವರಿಬ್ಬರು ಸೇರಿ ಮಾಡಿರೋದು. ನನಗೆ ಗೊತ್ತಿಲ್ಲ, ಈ ಟಬ್ಬಿನ ದುಡ್ಡ ನೀವೇ ಕೊಡಿ. ಅವ್ರ ಹತ್ರ ಮಿಕ್ಕಿದ್ದು ಅವ್ರ ಹತ್ರ ಇಸ್ಕೊಳ್ಳಿ, 300 ರೂಪಾಯಿ ಇಸ್ಕೊಳ್ಳಿ ಅವ್ರ ಹತ್ರ. ನೀವು 600 ರೂಪಾಯಿ ಕೊಡಿ ಮೇಡಮ್. ಇಲ್ಲ ಅಂತ ಅಂದರೆ ನಾನು ಸುಮ್ಮನೆ ಬಿಡೋದಿಲ್ಲ, ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಬೇಕಾಗುತ್ತೆ. ಏನೋ ನಮ್ಮನೆ ಹತ್ರ ಬಂದು ಗಲಾಟೆ ಮಾಡ್ತೀರಾ? ಏನಂತ ಗಲಾಟೆ ಮಾಡ್ತೀರಾ? ಇದಕ್ಕೂ ನನಗೆ ಸಂಬಂಧನೇ ಇಲ್ಲ, ನಾನು ನೋಡೋಕೆ ಬಂದಿದೆ ಅಷ್ಟೇ. ಅಯ್ಯೋ, ಇದೇನಿದು? ಆ ಅಮ್ಮ ನೋಡೋರು ಆ ಕಡೆಗೆ ಹೋದ್ಲು, ಈ ಅಮ್ಮ ನೋಡೋರು ಈ ಕಡೆಗೆ ಹೋದ್ಲು. ನನ್ನ ಟಬ್ ದುಡ್ಡು ಕೊಡೋರು ಯಾರು? ಆಗಲೇ ನಾನು ಹೇಳ್ತಿದ್ದಲ್ಲ ದೊಡ್ಡ ದೊಡ್ಡದಾಗಿ ಅಂಥ ಕ್ವಾಲಿಟಿ ಟಬ್ಬು, ಇಂಥ ಕ್ವಾಲಿಟಿ ಟಬ್ಬು ಅಂತವ ಇದೆ ನಿನ್ನ ಟಬ್ ಕ್ವಾಲಿಟಿ. ನೋಡಲಿ ಇಬ್ಬರು ಹಿಡ್ಕೊಂಡು ಎಲ್ಲರ್ತಿದ್ದಂಗೆ ಮುರಿದೇ ಹೋಯ್ತು. ಇಂಥ ಸಾಮಾನು ತಂದ್ಬಿಟ್ಟು ಇಲ್ಲಿ ನಮ್ಮ ಹತ್ರ ಮಾರಕ್ಕೆ ಬಂದಿದೆಯಲ್ಲ. ಹಾಂ, ನಿನ್ನ ಟಬ್ಬು ಬೇಡ, ನಿನ್ನ ಬಿನ್ಗೆನೂ ಬೇಡ, ನಾನು ಬರ್ತೀವಿ. ತಗೊಳಪ್ಪ, ನಿನ್ನ ಬಿನ್ಗೆ ಇಲ್ಲೇ ಇಟ್ಟಿದ್ದೀನಿ. ಇನ್ನೊಂದ್ಸರಿ ತಗೋತೀನಿ, ನನ್ನ ಹತ್ರ ಈ ದುಡ್ಡಿಲ್ಲ. ಇನ್ನೊಂದ್ಸರಿ ಬಾರಪ್ಪ ತಗೋತೀನಿ. ಅಯ್ಯಯ್ಯೋ, ನಿಂತ್ಕೊಳ್ಳಿ, ಎಲ್ಲ ಯಾಕೆ ಹಿಂಗೆ ಹೋಯ್ತಾ ಇದ್ದೀರಾ? ಅಯ್ಯೋ, ಏನಪ್ಪ ಇದು ಕತೆ? ನೋಡಪ್ಪ, ಇದೆಂಥದ್ದು ಲಂಡನ್ ಡಿ ಬಕೆಟ್ ಅಂದಲ್ಲ, ಈ ಬಕೆಟ್ ನನಗೆ ಬೇಡ. ನಮ್ಮನೆ ಬೇಜಾನ್ ಪುಟ್ಟಿಗಳವೆ, ಪುಟ್ಟಿಗೆ ಹಾಕೊಳ್ಳಿ. ಇದಕ್ಕೆ ಬೇರೆ 600-700 ರೂಪಾಯಿ ಕೊಡ್ತಾಗತ್ತಾರ, ಬೇಡ ತಗೊಳಪ್ಪ. ಅಯ್ಯೋ ಮೇಡಮ್ ಅವರೇ, ಇನ್ನೂ ಒಂಥರ ಟಬ್ ಇದೆ ನೋಡಿ. ಇವ್ರು ಇಟ್ಕೊಂಡಿದ್ದಾರಲ್ಲ, ಈ ಥರ ಬ್ಯಾಸ್ಕೆಟ್ ಕೊಡಲಾ? ಬೇರೆ ಕಲರ್ ಇದೆ, ನೀವು ನೋಡಿ ಕೊಡ್ತೀನಿ. ನೋಡಿ ಮೇಡಮ್, ಸಿಮೆಂಟ್ ಕಲರ್ ಇದೆ, ಅದು ಬ್ಲೂ ಕಲರು, ಇದು ಸಿಮೆಂಟ್ ಕಲರು. ನೋಡಿ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ಬೇಡಪ್ಪ, ನನಗೆ ಆ ಟಬ್ಬು ಬೇಡ, ಆ ಬಕೆಟು ಬೇಡ, ತೆಗ್ದಿಟ್ಬಿಡು ಎಲ್ಲನೂ. ಮೇಡಮ್, ಇನ್ನೂ ವೆರೈಟಿ ಬಾಕ್ಸ್ಗಳಿದ್ದಾವೆ. ಅಕ್ಕಿ ಹಾಕೋದಕ್ಕೆ, ಹಸಿಟ್ಟು ಹಾಕೋದಕ್ಕೆ, ಆ ಥರ ಬಾಕ್ಸು ಇದೆ, ನೋಡಿ ತೋರಿಸ್ತೀನಿ. ನೋಡಿ ಮೇಡಮ್, ಇದೇ ಥರದ ಬಾಕ್ಸು ನೋಡಿ, ಚೆನ್ನಾಗಿದೆಯಾ? ತಗೊಳ್ಳಿ. ಅಪ್ಪ ರೈಟ್ ಹೇಳು ಫಸ್ಟು. ನೀವು ತೊಗೊಂಡಿದ್ದೀರಲ್ಲ ಮೇಡಮ್, ಅದು 450 ರುಪೀಸ್, 450 ರೂಪಾಯಿ ಮೇಡಮ್. ಅಲ್ಲ, ಇಟ್ಟು ಮಾರು ಅಂದರೆ ಸುಟ್ಟು ಬರ್ತೀನಿ ಅಂತೀಯ ಕಣಪ್ಪ ನೀನು. ಹಾಂ, 450 ರೂಪಾಯಾ ಇದಕ್ಕೆ? ನೋಡಪ್ಪ, 150 ರೂಪಾಯಿ ಕೊಡ್ತೀನಿ, ಕೊಡ್ತೀಯಾ ಇಲ್ವಾ ಹೇಳು? ಏನ್ರದಕ್ಕ, 150 ರೂಪಾಯಿ ಸರಿ ತಾನೆ? ಅಷ್ಟೇ ಕಣಂತ ತಗೊಳ್ಳಿ. ಈ ಮುರಿದೋಗೋ ಬಾಳಿಗೆ ಯಾಕೆ 450 ರೂಪಾಯಿ? ನೋಡಲಿ ಅವರಿಬ್ಬರು ಆಡ್ಕೊಂಡು ಅದನ್ನು ಮುರಿದೇ ಹಾಕಿದ್ರು. ಅದಕ್ಕೆ 600 ರೂಪಾಯಿ ಅಂತ ನೀಯಪ್ಪ. 150 ರೂಪಾಯಿ ಕಣಂತೆ ಕೇಳು. ಇಲ್ಲ ಮೇಡಮ್, 150 ರೂಪಾಯಿ ಅಂತ ಅಂದರೆ ಆಗಲ್ಲ ಮೇಡಮ್, ತುಂಬ ಕಮ್ಮಿ ಆಗೋಯ್ತು. ನೀವು ಅರ್ಧ ಬೆಲೆಗೂ ಕೇಳ್ತಾ ಇಲ್ಲ, ನಮಗೂ ಒಂದು 3 ಕಾಸು ಆಗ್ಬಾರ್ದ ಮೇಡಮ್, ನೀವು ಹೇಳ್ತಿರಲ್ಲ. ಇಲ್ಲ ಕಣಪ್ಪ, ಅಷ್ಟೇ, ಅದಕ್ಕೆ ಮೇಲ್ ನಾನು ಕೊಡೋದಿಲ್ಲ, ಕೊಡ್ತೀಯಾ ಇಲ್ವಾ ಹೇಳು? ಒಂದು 400 ರೂಪಾಯಿ ಆದರೂ ಕೊಡಿ ಮೇಡಮ್. ಇಲ್ಲಪ್ಪ, 180 ರೂಪಾಯಿ ಕೊಡ್ತೀನಿ ಲಾಸ್ಟು, ಇನ್ನೊಂದು ರೂಪಾಯಿ ಕೊಡೋದಿಲ್ಲ, ಕೊಡ್ತೀಯಾ ಇಲ್ವಾ ಹೇಳು? ಅಷ್ಟು ಕಮ್ಮಿಗೆ ಬರಲ್ಲ ಅಮ್ಮ. ಸರಿ ಆಯ್ತು, ಇದನ್ನು ನೀನೇ ಇಟ್ಕೊ. ನೋಡಪ್ಪ, ಅವ್ರು ಆಡ್ಕೊಂಡು ಇವ್ರು ಆಡ್ಕೊಂಡು ನೀನು ನನಗೆ ತೋರಿಸ್ಲೇ ಇಲ್ಲ. ಹೋಗಿ ನಿನ್ನ ಹತ್ರ ಕೇಳಕ್ಕೆ ಬಂದಲ್ಲ. ಬೇಡ ಹೋಗು, ನಿನ್ನ ಹತ್ರ ಏನೂ ತಗೊಳ್ಳೋದಿಲ್ಲ. ಪೇಟೆಗೆ ಹೋಗ್ಬಿಟ್ಟು ತಗೊಬಿಡ್ತೀನಿ ನಾನು. ಅಯ್ಯೋ ಮೇಡಮ್, ನಿಂತ್ಕೊಳ್ಳಿ, ತೋರಿಸ್ತೀನಿ, ನಿಂತ್ಕೊಳ್ಳಿ. ನೋಡಿ ಅಕ್ಕ, ಎಲ್ಲರೂ ತೆಗೆಸಿದ್ರು, ಎಲ್ಲನೂ ಹಿಂಗೆ ತೆಗೆಸ್ಬಿಟ್ಟು ವ್ಯಾಪಾರ ಮಾತಾಡ್ಬಿಟ್ಟು ಹಿಂಗೆ ಹೋದ್ರಲ್ಲ, ಸರಿ ನೀನಕ್ಕ ಇದು? ಅಯ್ಯೋ ನೀನೇನಪ್ಪ, ಒಂದು ರೇಟ್ ಹೇಳು ಅಂತ ಅಂದರೆ 9 ರೇಟ್ ಹೇಳ್ತೀಯ ನೀನು. 400, 500, 600, 800 ಅಂತ ಅಂದರೆ ಯಾರು ತಗೋತಾರೆ ಹಳ್ಳಿಲಿ? ಅದು ಸರಿ ಕನಕ ನೀವು ಹೇಳೋದು. ಹಾಂ, ನಾವು ಅದ್ರ ರೇಟ್ ಹೇಳಿದೆ ಇನ್ನೇನು, ನಿಮ್ಮ ಲೆಕ್ಕಾಚಾರಕ್ಕೆ 100 ರೂಪಾಯಿ, 10 ರೂಪಾಯಿ, 50 ರೂಪಾಯಿ ಅಂತ ಹೇಳೋಕ್ಕಾಯ್ತದ? ಅದ್ರ ರೇಟ್ ಎಷ್ಟೈತೆ ಅಕ್ಕ, ನಾನೇನು ಮಾಡಲಿ? ಅಂಕಲ್ ಕಸ ಎತ್ತಕ್ಕೂ ಮರ ಕೊಡಿ ಅಂಕಲ್. ತಗೋಪುಟ್ಟ, ಇದು ನೋಡು, ಇದರಲ್ಲಿ 2 ಥರ ಇದೆ ನೋಡಪ್ಪ. ಈ ಪೊರ್ಕೆನಲ್ಲೆಲ್ಲ ಕೂದಲು ಅಂಟ್ಕೊಂಡಿರುತ್ತಲ್ಲ, ಅದೆಲ್ಲನೂ ಈ ಥರ ಪೊರ್ಕೆ ತಗೊಂಡು ಇದು ಕಸ ಎತ್ಬೇಕಾದ್ರೆ ಹಿಂಗೆ ಅಂತೀವಲ್ಲ, ಇದಕ್ಕೆ ಸಿಗಾಕೊಂಡ್ಬಿಡುತ್ತೆ. ಅದೇ ಇದ್ರ ಸ್ಪೆಷಲ್ಲು. ಇದಕ್ಕೆ ರೇಟು 200 ರೂಪಾಯಿ. ನಿಮ್ಮಮ್ಮ ತಗೋತಾರ ಕೇಳು. ಏನಪ್ಪ, ಅದಕ್ಕೆ 200 ರೂಪಾಯಾ? ಅಯ್ಯೋ, ಏನೊಂದು 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ಕಸಿನ ಮರ ಸಿಗ್ತವೆ, ಅದಕ್ಕೆ ಯಾಕಪ್ಪ 200 ರೂಪಾಯಿ? ಮೇಡಮ್ ನೀವೇ ನೋಡಿ ಮೇಡಮ್, ಇದ್ರ ಸ್ಪೆಷಾಲಿಟಿ ನೋಡಿ ಮೇಡಮ್, ಕ್ವಾಲಿಟಿ ನೋಡಿ ಮೇಡಮ್. ಅದು ಇದೆ ನನ್ನ ಹತ್ರ, ಅದನ್ನು ತೋರಿಸ್ತೀನಿ ನೋಡಿ. ನೋಡಿ ಮೇಡಮ್, ಇದು 25 ರೂಪಾಯಿ ಅಷ್ಟೇ. ಇದು ನೋಡಿ, ಇದು 50 ರೂಪಾಯಿ. ಅದಕ್ಕೆ 200 ರೂಪಾಯಿ. ನೋಡಿ, ಎಲ್ಲನೂ ಕ್ವಾಲಿಟಿ ಮೇಲೆ, ಅದ್ರ ಫೀಚರ್ಸ್ ಮೇಲೆ ನಾವು ರೇಟ್ ಹೇಳ್ತೀವಿ. ಅದು ಇವಾಗ ಬಂದಿರೋ ಹೊಸ ಟ್ರೆಂಡಿಂಗು. ಅಂದರೆ ಪೊರ್ಕೆಲೆಲ್ಲ ಕೂದಲು ಅಂಟ್ಕೊಂಡಿರುತ್ತೆ, ಅದೆಲ್ಲ ದಾರಗಳೆಲ್ಲ ಸುತ್ಕೊಂಡಿರುತ್ತೆ, ಅದರಿಂದ ಪೊರ್ಕೆ ಎಲ್ಲ ಹಾಳಾಗುತ್ತೆ. ಅದರಲ್ಲೇ ಇರೋದ್ರಿಂದ ಮತ್ತೆ ಗುಡಿಸ್ದಾಗ ಅಲ್ಲೇ ಬರುತ್ತೆ. ಅದಕ್ಕೆ ಅದು ನೀಟಾಗಿ ಗುಡಿಸ್ಬಿಟ್ಟು ಈ ಬ್ರಷ್ ಅಂಥದ್ದು ಇದೆಯಲ್ಲ, ಇದಕ್ಕೆ ಸಿಗಾಕೊಂಡ್ಬಿಟ್ಟು ಅದು ಕೂದಲೆಲ್ಲ ಅಲ್ಲೇ ಉಳ್ಕೊಂಡ್ಬಿಡುತ್ತೆ, ಕಸ ಮಾತ್ರ ಬರುತ್ತೆ ಮೇಡಮ್. ಇದು ತುಂಬ ಒಳ್ಳೆ ಫೀಚರ್ ಇದೆ, ಅದಕ್ಕೋಸ್ಕರ 200 ರೂಪಾಯಿ ಮೇಡಮ್. ಅದಕ್ಕೆ ಬಾರಪ್ಪ, ಹಳ್ಳಿಗಳ ಕಡೆ ಯಾರಪ್ಪ ಅದಕ್ಕೆ 200 ರೂಪಾಯಿ ಕೊಟ್ಟು ತಗೋತಾರ? ಹೋಗ್ಬಿಟ್ಟು ನಿಮ್ಮ ಅಮ್ಮನ ಕಳ್ಸೋಗು, ನಿಮ್ಮ ಅಮ್ಮನೇ ತಗೋತಾಳೆ. ಸರಿ, ಅಮ್ಮಂಗೆ ಹೇಳ್ತೀನಿ. ಸರಿ ಬಿಡಪ್ಪ, ನನಗೂ ಏನು ಬೇಡ. ಅದೆಂಥದ್ದು ಲಂಡನ್ ಡಿ ಬಕೆಟ್ ಅಂದಲ್ಲ, ಅದೇನು ಬೇಡ, ಅದು ಅವಶ್ಯಕತೆ ಇಲ್ಲ. 600 ರೂಪಾಯಿ ಕೊಟ್ಟು ಬೇರೆ ತಗೊಂಡೋಯ್ತಾರ, ಅದ ಬೇಡ ಕಣಪ್ಪ, ನಾನು ಬರ್ತೀನಿ. ಅಯ್ಯೋ, ಇವತ್ತು ಯಾರ ಮುಖ ನೋಡಿದ್ ಬಂದೋ ಏನು ಕತೆನೋ ಗೊತ್ತಿಲ್ಲಪ್ಪ. ಥೂ ತರಿಕೆ, ಎಂಥ ಊರಿಗೆ ಬಂದ್ಬಿಟ್ಟೆ. ಹಾಂ, ಇಷ್ಟೆಲ್ಲ ತೆಗೆಸಿ ಒಂದು ವ್ಯಾಪಾರ ಮಾಡದೆ ಹೋಗ್ಬಿಟ್ರಲ್ಲ. ಹಾಂ,
ಅಯ್ಯೋ ಇವತ್ತು ಯಾಕೋ ನನ್ನ ಗ್ರಾಚಾರನೇ ಸರಿಗಿಲ್ವಾ ಅಂತ